ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವಾಗ ನಾವು ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಯಾವುದಪ್ಪ ಅಂದರೆ ವಿಷಯ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಅಂತ ಹೇಳ್ತೀವಿ ನಾವು. ಆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೀ ಉತ್ತರಗಳನ್ನು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಎ ಶುಕ್ರ, ಮಂಗಳ, ಭೂಮಿ, ಗುರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಗುರು ಗ್ರಹಕ್ಕೆ ಒಂದು ದಿನದ ಅವಧಿಗಿಂತ 1 ವರ್ಷಕ್ಕೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 62ನೇ ಪ್ರಶ್ನೆ ಏನಿದೆ ನೋಡಿ. ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಏನು? ನ್ಯಾಪ್ಥಲಿನ್ ಬಾಲ್ಗಳು, ಮಂಜುಗಡ್ಡೆ ತುಂಡುಗಳು, ಇಟ್ಟಿಗೆಗಳು, ನೀರು. ಉತ್ಪತನ ಅಂತಂದರೆ ಆವಿಯಾಗಿ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಕರ್ಪೂರವನ್ನು ಹಚ್ತೀವಿ, ಹೌದಾ? ಕರ್ಪೂರವನ್ನು ಹಚ್ಚಿದಾಗ ಅದೇನಾಗುತ್ತೆ, ಸುಟ್ಟು ಕರಗಿಸಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದೆಲ್ಲ ಏನಾಗುತ್ತೆ, ಆವಿಯಾಗಿ ಹೋಗುತ್ತೆ. ಅದರಂಗೆ ನ್ಯಾಪ್ಥಲಿನ್ ಬಾಲ್ಗಳು ಅಂತ ಹೇಳ್ತೀವಿ ಅಂತಂದರೆ ಬಟ್ಟೆಗಳಲ್ಲಿ ಇಡ್ತಾರೆ ನೋಡಿ ಮಕ್ಕಳೇ. ಬಟ್ಟೆಗಳಲ್ಲಿ ಇಡುವಂಥ ರೌಂಡ್ ಕಲರ್ ಇರುತ್ತೆ, ಹೌದಾ? ಬಟ್ಟೆಗಳಲ್ಲಿ ಇಡ್ತಾರೆ. ಅದೇನಾಗುತ್ತೆ, ಕರಗಿ ಕಣ್ಣಿಗೆ ಕಾಣೋದಿಲ್ಲ, ಅದೇನಾಗುತ್ತೆ, ಉತ್ಪತನ ಹೊಂದುತ್ತಂತ, ಆವಿಯಾಗಿ ಹೋಗುತ್ತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ 1 ಅನ್ನುವಂಥದ್ದು. ನೆಕ್ಸ್ಟ್ 63ನೇದು. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣಕ್ಕೆ ಏನೆಂದು ಕರೆಯುತ್ತಾರೆ? ದ್ರವ್ಯರಾಶಿ, ತೂಕ, ಸಾಂದ್ರತೆ, ಒತ್ತಡ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಸಾಂದ್ರತೆ ಅಂತೇಳಿ ಇಲ್ಲಿ ಕರೀತಾರೆ ನೋಡಿ. ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ಏನು? ನೀರು ದ್ರವ ರೂಪದಲ್ಲಿರುವುದರಿಂದ, ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ, ನೀರು ಹರಿಯುವುದರಿಂದ, ನೀರು ಸ್ಥಳವನ್ನು ಆಕ್ರಮಿಸುವುದರಿಂದ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ನೀರಿನಲ್ಲಿ ವಿಲೀನವಾಗಿ ಎಲ್ಲ ಒಂದು ಲವಣಾಂಶಗಳನ್ನು ಏನಾಗುತ್ತೆ ಅದನ್ನು ಹೀರ್ಕೊಳ್ಳೋದ್ರಿಂದ ಅದಕ್ಕೆ ಬಣ್ಣ ಮತ್ತು ವಾಸನೆಗಳು ಇರೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟು ಹಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವ ಜೀವಸತ್ವ ಯಾವುದು? ಎ, ಬಿ, ಸಿ, ಡಿ ಅನ್ನುವಂಥದ್ದು. ಇಲ್ಲಿಗೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅಂತೇಳಿ ನಾವಿಲ್ಲಿ ಹೇಳ್ಬೋದು ನೋಡಿ. ಆಪ್ಷನ್ಸ್ ಬಿ ಸರಿಯಾಗಿರೋ ಒಂದು ಉತ್ತರ, ಅಥವಾ ಆಪ್ಷನ್ಸ್ 2 ಅನ್ನುವಂಥದ್ದು ವಿಟಮಿನ್ ಬಿ ಇರುತ್ತೆ ನೋಡಿ. ನೆಕ್ಸ್ಟು 66ನೇ ಕ್ವಶನ್. ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಉಷ್ಣ ಅಂದರೆ ಏನು, ಇಲ್ಲಿ ಬಿಸಿ ಅನ್ನುವಂಥದ್ದು, ಹೌದಾ? ವಿದ್ಯುತ್ ಅಂದರೆ ಕರೆಂಟಿಂದ ಬಿಸಿಯನ್ನು ಮಾಡುವಂಥ ಒಂದು ವಸ್ತು, ಸಾಧನ ಯಾವುದು? ವಾಷಿಂಗ್ ಮಷಿನ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ರೆಫ್ರಿಜಿರೇಟರ್, ಟೆಲಿವಿಷನ್. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. ನಾವು ಐರನ್ ಬಾಕ್ಸ್ ಅಂತ ಹೇಳ್ತೀವಿ ನಾವು, ಅದು ಬಟ್ಟೆಯನ್ನು ಇಸ್ತ್ರಿ ಮಾಡುವಾಗ ಕರೆಂಟನ್ನು ತೆಗೆದುಕೊಂಡು ಅದೇನಾಗುತ್ತೆ, ಬಿಸಿ ಆದಾಗ ನಾವೇನು ಮಾಡ್ತೀವಿ, ಅದರಿಂದ ನಾವು ಇಸ್ತ್ರಿಯನ್ನು ಮಾಡ್ತೀವಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ 2. ನೆಕ್ಸ್ಟು ಇಂಗುಗುಂಡಿ ಅಥವಾ ಸೋಕ್ ಪಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಈ ಕೆಳಗಿನದಾಗಿದೆ. ಜಲಮಾಲಿನ್ಯ ತಡೆಗಟ್ಟುವುದು, ಅಂತರ್ಜಲವನ್ನು ಪೂರ್ಣಗೊಳಿಸುವುದು, ಭೂಮಿಯನ್ನು ತಂಪಾಗಿಡುವುದು, ನದಿಗಳನ್ನು ಪುನರುಜ್ಜೀವನಗೊಳಿಸುವುದು. ಇಂಗುಗುಂಡಿಗಳಂತ ನಾವು ನೋಡ್ತೀವಿ, ಮಳೆ ನೀರು ಕೊಯ್ಲುಗಳು, ಆ ರೀತಿಯಲ್ಲಿ ಇಂಗುಗುಂಡಿಗಳನ್ನು ಯಾಕೆ ಮಾಡ್ತಾರೆ? ಅದರ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು ಅನ್ನುವಂಥ. ಅಂದರೆ ಯಾವುದಾದ್ರೂ ಒಂದು ಬೋರ್ವೆಲನ್ನು ಹಾಕಿದ್ರಪ್ಪ ಅಂದರೆ ಆ ಬೋರ್ವೆಲ್ ಸುತ್ತಲೂ ಕಂಕರು, ಜಲ್ಲಿ, ಮಣ್ಣನ್ನು ಹಾಕಿ ಏನು ಮಾಡ್ತಾರಪ್ಪ ಅಂದರೆ ಗುಂಡಿಗಳನ್ನು ಹಾಕಿದ್ದಾರೆ. ಆದ್ದರಿಂದ ಅಂತರ್ಜಲವನ್ನು ಏನಾಗುತ್ತದೆ, ಹೆಚ್ಚು ಮಾಡ್ತದೆ ಅನ್ನುವಂಥದ್ದು ಆಪ್ಷನ್ಸ್ 2. ನೆಕ್ಸ್ಟು ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೇಳಿಕೆ ಬಿ, ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆಯಾಗುತ್ತಿದೆ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವ್ಯಾವುದಿದೆ ನೋಡಿ. ಎ ಅನ್ನುವಂಥದ್ದು ಸರಿಯಾಗಿದೆ, ಆದರೆ ಬಿ ಅನ್ನುವಂಥದ್ದು ಏನಾಗಿದೆ, ನಗರೀಕರಣದಿಂದ ವಾಯು ಮಾಲಿನ್ಯ ಕಡಿಮೆ ಆಗ್ತಿಲ್ಲ, ಅದರಿಂದ ಅಲ್ಲಿ ಹೆಚ್ಚಾಗ್ತದೆ. ಯಾಕಂದರೆ ನಗರದಲ್ಲಿ ಹೆಚ್ಚು ವಾಹನಗಳು ಇರೋದರಿಂದ ಇಲ್ಲಿ ಎ ಸರಿಯಾಗಿದೆ ಮತ್ತು ಬಿ ಅನ್ನುವಂಥ ತಪ್ಪಾಗಿದೆ. ಅಂದರೆ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು. ಆದ್ದರಿಂದ ಇಲ್ಲಿ 1 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ ಮಕ್ಕಳು. ನೆಕ್ಸ್ಟು 69ನೇ ಪ್ರಶ್ನೆ ಏನಿದೆ ನೋಡಿ. ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೇಳಿಕೆ ಬಿ, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆ ಆಗಿದೆ. ಅರಣ್ಯಗಳಿಂದ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದರೆ ಅರಣ್ಯವನ್ನು ನಾವು ಎಷ್ಟು ಬಳಸಿದ್ರೂ ಕೂಡ ಕಡಿಮೆ ಆಗದೇ ಇರುವಂಥ ಪುನಃ ಅದು ಬೆಳೀತಾನೆ ಇರುತ್ತೆ ಕಾಡು ಅನ್ನುವಂಥ. ಮತ್ತು ಅರಣ್ಯೀಕರಣದಿಂದ ಅನೇಕ ಸಂಪನ್ಮೂಲ ಸಂರಕ್ಷಣೆ, ಫಾರ್ ಎಕ್ಸಾಂಪಲ್ ಪ್ರಾಣಿ ಸಂಪನ್ಮೂಲಗಳನ್ನು ನಾವು ಹೆಚ್ಚು
ಉಳಿಸ್ಬೋದು. ಯಾಕಂದರೆ ಗಿಡ ಮರಗಳನ್ನು ಬೆಳೆಸುವುದರಿಂದ ಅಲ್ಲಿ ವಾಸಸ್ಥಾನವನ್ನು ನಾವು ಮಾಡ್ತವೆ. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 4 ಎರಡೂ ಸರಿಯಾಗಿದ್ದಾವೆ. ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಎರಡೂ ಇಲ್ಲಿ ಸರಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 70ನೇ ಕ್ವಶನ್ ಏನಿದೆ ನೋಡಿ, ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ, ಜನರ ಆರೋಗ್ಯ ಉತ್ತಮವಾಗಿದೆ, ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಡುಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಜನರ ಆರೋಗ್ಯ ಉತ್ತಮವಾಗಿದೆ. ಅಂದರೆ ಬದಲಾದ ಅಂದರೆ ನಾವು ಏನು ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ರೊಟ್ಟಿ ಎಲ್ಲ ತಿಂತಾಯಿದ್ರಿ, ಇವಾಗೆಲ್ಲ ಪಿಜ್ಜಾ ಬರ್ಗರ್ ಪಾನಿಪುರಿಗಳನ್ನ ನಾವು ನೋಡ್ತೀವಿ. ಆದ್ದರಿಂದ ಇದರಿಂದ ಏನೇನು ಎಫೆಕ್ಟ್ ಆಗಿದೆ? ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಜನರ ಆರೋಗ್ಯ ಉತ್ತಮ ಆಗಿಲ್ಲ. ಇಲ್ಲಿ ಅನೇಕ ರೋಗಗಳು ಬರ್ತಾ ಇದ್ದಾವೆ. ಅದರಿಂದ ಇಲ್ಲಿ ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ಜನರ ಆರೋಗ್ಯ ಕೆಡ್ತಾ ಇದೆ, ಕೆಮ್ಮು ದಮ್ಮು ವಾಮಿಟ್ ಆಗ್ತಾ ಇದೆ ಅನ್ನುವಂಥ. ಆದ್ದರಿಂದ ಇಲ್ಲಿ ಜನರ ಆರೋಗ್ಯ ಉತ್ತಮ ಆಗಿಲ್ಲ. ಆದ್ದರಿಂದ ಇಲ್ಲಿ ಆಪ್ಷನ್ಸ್ 2 ಎ ಮತ್ತು ಸಿ ಇಲ್ಲಿ 2 ಸರಿಯಾಗಿದ್ದಾವೆ. ನೆಕ್ಸ್ಟ್ 71ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಎಲ್ಲ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತವೆ, ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತವೆ, ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳು ಅನೇಕ ಕಣಗಳಿಂದಾಗಿರುತ್ತವೆ, ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳಿಗೆ ದ್ರವ್ಯ ರಾಶಿ ಇದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಆಕಾರ ಇರೋದಿಲ್ಲ, ಹೌದಾ? ನೀರು ರೌಂಡಾಗಿರುವಂಥ ಒಂದು ಪಾತ್ರೆಯಲ್ಲಿ ಹಾಕಿದರೆ ನೀರು ಕೂಡ ಏನಾಗುತ್ತೆ, ರೌಂಡ್ ಆಗುತ್ತೆ. ಅದ್ರಂಗೆ ತ್ರಿಭುಜ ಇರುವಂಥ ಒಂದು ವಸ್ತುವಿನಾಗ ನೀರು ಹಾಕಿವಪ್ಪ, ದ್ರವ ಪದಾರ್ಥವನ್ನು ಹಾಕಿದವಪ್ಪ, ಅದು ಕೂಡ ಏನಾಗುತ್ತೆ, ತ್ರಿಭುಜದ ಆಕಾರವನ್ನು ಹೊಂದಿರುತ್ತೆ. ಮತ್ತು ಆಯತಾಕಾರದಲ್ಲಿರುವಂಥ ಒಂದು ವಸ್ತುವಿಗೆ ನಾವು ದ್ರವರೂಪ ನೀರಾಗಿರ್ಬೋದು ಹಾಲನ್ನು ಹಾಕಿದಾಗ ಅದು ಕೂಡ ಏನಾಗುತ್ತೆ, ಚೌಕದ ಒಂದು ಸ್ಥಾನವನ್ನು ಪಡಿತಾ, ಆಕಾರವನ್ನು ಪಡಿತಾ. ಆದ್ದರಿಂದ ಇಲ್ಲಿ ಯಾವುದೇ ದ್ರವಕ್ಕೆ ಆಕಾರವನ್ನು ಇರುವುದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? ರಾಸಾಯನಿಕ ಶಕ್ತಿ, ಇಂಧನ ಶಕ್ತಿ, ಜೈವಿಕ ಶಕ್ತಿ, ಯಾಂತ್ರಿಕ ಶಕ್ತಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ರಾಸಾಯನಿಕ ಶಕ್ತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥದ್ದು ನೋಡಿ. ನೆಕ್ಸ್ಟ್ 73ನೇ ಪ್ರಶ್ನೆ, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಕಬ್ಬಿಣದ ಆಕ್ಸೈಡ್ನಿಂದಾಗಿ ಅದರ ಕೆಂಪು ಮಣ್ಣು ರೂಪುಗೊಳ್ಳುತ್ತದೆ, ಇದು ಒಂದು ಮರುಭೂಮಿಯಂತೆ ಕಾಣುತ್ತದೆ, ಇದು ಸೂರ್ಯನಿಂದ 4ನೆಯ ಗ್ರಹವಾಗಿದೆ, ಇದು ಅನೇಕ ತೆಳುವಾದ ಉಂಗುರಗಳನ್ನು ಒಳಗೊಂಡಿದೆ. ಉಂಗುರ ಗ್ರಹ ಅಂತ ಯಾವುದಕ್ಕೆ ಕರಿತೀವಿ ನಾವು? ಶನಿ ಗ್ರಹವನ್ನು ಕರಿತೀವಿ, ಹೌದಾ? ಅನೇಕ ಉಂಗುರಗಳನ್ನು ಒಳಗೊಂಡಿದೆ. ಆದ್ದರಿಂದ ಇಲ್ಲಿ ಸಂಬಂಧಿಸಿಲ್ಲ. ಯಾವುದು ಅಂದರೆ ಇದು ಸಂಬಂಧಪಟ್ಟಿಲ್ಲ. ಆದ್ದರಿಂದ ಇಲ್ಲಿ 4 ಸರಿಯಾಗಿರುವ ಒಂದು ಉತ್ತರ ನೋಡಿರಿ. ಬುಧ, ಶುಕ್ರ, ಭೂಮಿ, ಮಂಗಳ 4 ಗ್ರಹಗಳನ್ನ ನೋಡ್ತೀವಿ. ಇದರ 4ನೇ ಗ್ರಹವಾಗಿದೆ. ಒಂದು ಮರುಭೂಮಿ ಅಂತ ಇದು ಕಾಣ್ತದೆ ಕೆಂಪಾಗಿ ನೋಡಲಿಕ್ಕೆ ಅನ್ನುವಂಥದ್ದು. ಇಲ್ಲಿ 4 ಸರಿಯಾಗಿರುವಂಥದ್ದು. 74ನೇ ಪ್ರಶ್ನೆ ಏನಿದೆ ನೋಡಿ, ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ನೀರಾವಿ ಅಥವಾ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು. ಇಲ್ಲಿ ವಾಯುವಿನ ಪ್ರಮಾಣದಲ್ಲಿ ಆಕ್ಸಿಜನ್ ಪ್ರಮಾಣ ಗೊತ್ತಿದೆ ನಮಗೆ ಎಷ್ಟಿದೆ, 21% ಇದೆ. 1 ಅನ್ನುವಂಥದ್ದು ಏನಾಗಿದೆ ಇಲ್ಲಿ 4. ಒಂದೇ ಆಪ್ಷನ್ಸ್ ಇದೆ, ಯಾವುದದು? ಬಿ ಅನ್ನುವಂಥದ್ದು, ಹೌದಾ? 1 ಎಲ್ಲಿದೆ ನೋಡಿ, ಸಾರಿ 1 ಅನ್ನುವಂಥದ್ದು 5ನೇ ಆಪ್ಷನ್ಸ್ದಾಗ ಬರುತ್ತೆ. 1 ಅನ್ನುವಂಥದ್ದು ಏನಿದೆ 5ನೇ ಆಪ್ಷನ್ಸ್ಗೆ ಬಂದಿದೆ. ಇಂಗಾಲದ ಡೈಆಕ್ಸೈಡ್ ಎಷ್ಟಿದೆ? 0.04 ಅನ್ನುವಂಥದ್ದು. ಸಾರಜನಕ ಏನಾಗಿದೆ, ಹೆಚ್ಚು ಅಂದರೆ ಇಡೀ ಒಂದು ವಾಯುಮಂಡಲದಲ್ಲಿ ಹೆಚ್ಚಾಗಿರುವಂಥದ್ದು. ಸಿ ಏನಾಗಿದೆ 2. C2 ಎಲ್ಲಿದೆ? ಇಲ್ಲಿ ಮಾತ್ರ ಇದೆ ನೋಡಿ, ಆಪ್ಷನ್ಸ್ 3ರಲ್ಲಿ ಎಲ್ಲಿದೆ? C2 ಅನ್ನುವಂಥದ್ದು. ಆದ್ದರಿಂದ ಈ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಗೊತ್ತಿದೆ ನಮಗೇನಂತ ಕರಿತೀವಿ? ಅದಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಬೇಕಾಗಿತ್ತಪ್ಪ ಅಂದರೆ ಏನೇನು ಬಳಸ್ಕೊಳ್ತವೆ? ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರಾವಿ ಮತ್ತು ಲವಣಗಳು, ಪತ್ರಹರಿತು ಅನ್ನುವಂಥದ್ದು. ಆದ್ದರಿಂದ ಎಲ್ಲವೂ ಇಲ್ಲಿ ಬಳಕೆ ಮಾಡೋದ್ರಿಂದ ಆಪ್ಷನ್ಸ್ 4 ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟು, ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಯಾವುದು? ಜೋರಾಗಿ ಗಾಳಿ ಬೀಸಿದಾಗ, ಕಟ್ಟಡ ನಿರ್ಮಿಸುವಾಗ, ಗಿಡ ನೆಡುವಾಗ, ವ್ಯವಸಾಯ ಮಾಡುವಾಗ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 1. ಯಾಕಂದರೆ ಜೋರಾಗಿ ಗಾಳಿ ಬೀಸೋದ್ರಿಂದ ಆ ಮೇಲ್ಗಡೆ ಇರುವಂಥೆಲ್ಲ ಮಣ್ಣು ಕೊಚ್ಕೊಂಡು ಏನಾಗುತ್ತೆ, ಧೂಳಿನ ರೂಪದಲ್ಲಿ ಹೋಗುತ್ತೆ. ಅವಾಗ ನಾವು ಎಷ್ಟೋ ಸಾರಿ ನಮ್ಮ ಕಣ್ಣುಗಳಲ್ಲಿ ಇದು ಬೀಳುತ್ತೆ.
ಆದ್ದರಿಂದ ಮಣ್ಣು ಮೇಲ್ಮಣ್ಣು ನಾಶ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟು 77ನೇ ಕ್ವಶನ್ ಏನಿದೆ ನೋಡಿ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಏಕಂದ್ರೇನು? ಒಂದು ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಬೆಳೆಯುವಂಥ ಸಸ್ಯ ಯಾವುದು? ಹತ್ತಿ, ಕಬ್ಬು, ಗಜ್ಜರಿ, ಶುಂಠಿ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಗಜ್ಜರಿ. ಇದು ತರಕಾರಿ ಅಥವಾ ಹಣ್ಣುಗಳ ರೂಪದಲ್ಲಿ ಬರುವಂಥ ತರಕಾರಿ ಅಂತ ಕೂಡ ಕರಿತೀವಿ ನಾವು. ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಇದನ್ನು ಬೆಳಿತೀವಿ. ಹತ್ತಿ, ಕಬ್ಬು ಇವೆಲ್ಲ ಏನಾಗಿದ್ದಾವೆ? ಏಕವಾರ್ಷಿಕ ಮತ್ತು ಅದಕ್ಕಿಂತ ಹೆಚ್ಚಾಗಿರುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಗಜ್ಜರಿ ಅನ್ನುವಂಥದ್ದು. ನೆಕ್ಸ್ಟು, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ, ಭರತ ಶಕ್ತಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ಆಪ್ಷನ್ಸ್ 4 ಅನ್ನುವಂಥದ್ದು. ಸೂರ್ಯನಿಂದ ನಾವೇನು ಮಾಡ್ತೀವಿ? ಸೂರ್ಯಶಕ್ತಿಯನ್ನು ಅಥವಾ ಸೌರಶಕ್ತಿಯನ್ನು ಬಳಸ್ತೀವಿ. ಪವನಶಕ್ತಿ ಯಾವುದರಿಂದ? ಗಾಳಿಯಿಂದ. ಇಲ್ಲಿ ಸಾಗರದ ಅಲೆಗಳಿಂದ ಭರತ ಶಕ್ತಿ ಅಥವಾ ಜಲ ಸಂಗ್ರಹಿತ ಶಕ್ತಿ ಅಂತೇಳಿ ಕರಿತೀವಿ ನಾವು. ಇನ್ನೊಂದು ಯಾವುದು? ಇಲ್ಲಿ ಜಲ ಸಂಗ್ರಹಿತ ಶಕ್ತಿ ಅಂತೇಳಿ ನಾವು ಇದನ್ನು ಕರಿತೀವಿ ನೋಡಿ. ನೆಕ್ಸ್ಟ್ 79ನೇ ಪ್ರಶ್ನೆ, ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? ಗಿಡಗಳಿಗೆ ನೀರು ಹಾಕುವುದು, ತರಗತಿಯಲ್ಲಿ ಬೆಂಚುಗಳನ್ನು ಜೋಡಿಸುವುದು, ಬಾವಿಯಿಂದ ನೀರು ಸೇದುವುದು, ಗೋಡೆಯನ್ನು ತಳ್ಳುವುದು. ಯಾವ ಒಂದು 4 ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಗೋಡೆಯನ್ನು ತಳ್ಳಿದ್ರೆ ಅದು ಮುಂದಕ್ಕೆ ಹೋಗುತ್ತೇನು? ಹೋಗೋದಿಲ್ಲ. ಆದ್ದರಿಂದ ಇಲ್ಲಿ ಗೋಡೆಗಳನ್ನು ತಳ್ಳೋದ್ರಿಂದ ಕೆಲಸ ಮುಂದೆ ಆಗಿಲ್ಲ. ಗಿಡಗಳು ನೀರು ಹಾಕೋದ್ರಿಂದ ಏನಾಯಿತು? ನೀರು ಖಾಲಿ ಆಗುತ್ತೆ, ಕೆಲಸ ಆಯಿತು. ತರಗತಿಗಳಲ್ಲಿ ಬೆಂಚ್ ಜೋಡಿಸೋದು ಕೂಡ ಕೆಲಸ ಆಯಿತು. ಬಾವಿಯಿಂದ ನೀರು ಸೇದೋದೇನಾಯಿತು? ಕೆಲಸ ಆಯಿತು. ಆದರೆ ಗೋಡೆಗಳನ್ನು ತಳ್ಳೋದ್ರಿಂದ ಕ್ರಿಯೆ ಆಗೋದಿಲ್ಲ, ಕೆಲಸವೂ ಕೂಡ ಅಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 80ನೇ ಕ್ವಶನ್ ಏನಿದೆ ನೋಡಿ, ಈ ವಿಜ್ಞಾನದ ಕೊನೆಯ ಪ್ರಶ್ನೆ ಅಥವಾ ಪರಿಸರ ಅಧ್ಯಯನದಲ್ಲಿ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು? ನೋಡಿರಿ, ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು ನೀರಿನ ಒಂದು ಅಣುಸೂತ್ರ ಏನು? H2O ಅನ್ನುವಂಥದ್ದು. ಹೆಚ್ಚು ಏನಾಗಿದ್ದಾವೆ? 2 ಆಗಿದ್ದಾವೆ, ಹೌದಾ? ಹೆಚ್ಚಿನ ಅನುಪಾತ ಎಷ್ಟು? 2 ಅದ. ಓನ ಅನುಪಾತ ಎಷ್ಟು? ಒಂದೇ ಓ ಇದೆ, ಹೌದಾ? 2:1 ಅನ್ನುವಂಥದ್ದು. ಹೆಚ್ಚುಗಳು ಎಷ್ಟಿದ್ದಾವೆ ಇಲ್ಲಿ? 2. ಇಲ್ಲಿ ಓ ಎಷ್ಟಿದೆ? ಒಂದೇ ಇದೆ, ಹೌದಾ? 2:1 ಅಂತ ಹೇಳ್ತೀವಿ. ಆಪ್ಷನ್ಸ್ ಯಾವುದು ಇಲ್ಲಿ? ಆಪ್ಷನ್ಸ್ 3 ಅಂದರೆ H2O. ಹೆಚ್ಚುಗಳು 2 ಇದ್ದಾವೆ, ಹೈಡ್ರೋಜನ್ ಅಂತ ಕರಿತೀವಿ. ಓ ಒಂದಿದೆ, H2O. ಓ ಅಂದರೆ ಆಕ್ಸಿಜನ್. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 3. ಇಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಧನ್ಯವಾದಗಳು.